ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಈಗ 11ನೇ ವಾರದ ಎಲಿಮಿನೇಷನ್ ಮುಕ್ತಾಯಗೊಂಡಿದೆ. ಸ್ನೇಹಿತರೆ, ಯಾರು ಬಿಗ್ ಬಾಸ್ ಮನೆಯಿಂದ ಕನ್ಫರ್ಮ್ ಆಗಿ ಎಲಿಮಿನೇಷನ್ ಆಗಿದ್ದಾರೆ, 100ಕ್ಕೆ 100% ಯಾರು ಎಲಿಮಿನೇಟ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸ್ನೇಹಿತರೆ, ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ ನನ್ನದೊಂದು ವಿಡಿಯೋನ ನೋಡಿದ್ದೀರಾ ಅಂದ್ಕೊಳ್ತೀನಿ. ಯಾರು ಬಿಗ್ ಬಾಸ್ ಮನೆಯಿಂದ ಈ ವಾರ ಹೋಗ್ತಾರೆ ಅನ್ನುವಂತಹ ಪ್ರಿಡಿಕ್ಷನ್ ಮಾಡಿದ್ದೆ ಸ್ನೇಹಿತರೆ. ಆ ಪ್ರಿಡಿಕ್ಷನಲ್ಲಿ ನಾನು ಹೇಳಿದ ಹೆಸರು ಶಾಕಿಂಗ್ ಆಗಿತ್ತು ಅಂತ ಹೇಳ್ಬೋದು. ಅದು ಶಿಶಿರ್ ಶಾಸ್ತ್ರಿ ಅಂತ ಹೇಳ್ಬೋದು. 12 ಜನ ಇರುವಂತಹ ಸ್ಪರ್ಧಿಗಳ ಪೈಕಿ 8 ಜನ 11ನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದರು. ಆ 8 ಜನ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಯಾರ್ಯಾರೆಲ್ಲ ಯಾವ ಕಾರಣಕ್ಕಾಗಿ ಸೇವ್ ಆಗ್ತಾರೆ, ಅದರ ಜೊತೆಗೆ ಶಿಶಿರ್ ಅವರು ಏಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ತಿಳಿಸಿದ್ದೆ ಸ್ನೇಹಿತರೆ. ಆಗ ಎಲ್ಲರೂ ಕೂಡ ನಾನು ಬೈದರು, ನೀನು ಹೋಗಿ ವಿಡಿಯೋ ಮಾಡೋದನ್ನು ಬಂದ್ ಮಾಡು, ನೀನು ಫೇಕ್ ವಿಡಿಯೋ ಮಾಡ್ತೀಯ, ನಿನಗೆ ವಿಡಿಯೋ ಮಾಡೋಕ್ಕೆ ಲಾಯಕೆ ಇಲ್ಲ, ಈ ರೀತಿಯಾಗಿ ಕಮೆಂಟ್ಸ್ಗಳು ತುಂಬಾ ಬೇಜಾರು ಆದವು ಸ್ನೇಹಿತರೆ. ಯಾಕೆಂದರೆ ಈಗ ಶಿಶಿರ್ ಅವರೇ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅನ್ನುವಂಥ ಪಕ್ಕ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ನಾನು ಪ್ರಿಡಿಕ್ಷನ್ ಮಾಡಿದ್ದೆ ಅಂತ ಹೇಳ್ಬೋದು. ನಾನು ಸುಮ್ಮನೆ ಪ್ರಿಡಿಕ್ಷನನ್ನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಸ್ನೇಹಿತರೆ. ನನಗೆ ಸೀಸನ್ 3 ಅಂತ ಹೇಳ್ಬೋದು. ಸೀಸನ್ 3 ಶ್ರುತಿ ಅವರು ಗೆದ್ದ ಸೀಸನ್ನಿಂದಲೂ ಕೂಡ ಇಲ್ಲಿವರೆಗೆ, ಅಂದರೆ ಈಗ ಬಿಗ್ ಬಾಸ್ ಈಗ 75 ದಿನ ಆಗಿದೆ ಅಂದ್ಕೊಳ್ತೀನಿ. 75ರಿಂದ 76 ಸೀಸನ್ ನೋಡಿರುವಂಥ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಒಂದು ಪ್ರಿಡಿಕ್ಷನ್ ಮಾಡಿದ್ದೆ. ಎಲ್ಲರೂ ಕೂಡ ಚೈತ್ರ ಅವರು ಹೋಗ್ತಾರೆ, ಇಲ್ಲಾಂದರೆ ಅಕಸ್ಮಾತ್ ಸ್ವಲ್ಪ ಮಟ್ಟಿಗೆ ಇನ್ನೂ ಶಾಕಿಂಗ್ ಆಗಿತ್ತು ಅಂದರೆ ಧನ್ರಾಜ್ ಅವರು ಹೋಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಸ್ನೇಹಿತರೆ. ನೀವು ಯಾವ ವಿಡಿಯೋ ಬೇಕಾದರೂ ತೆಗೆದು ನೋಡಿ ಸ್ನೇಹಿತರೆ. ನಾನೇ ಒಂದು ಯೂಟ್ಯೂಬ್ನಲ್ಲಿ ಮೊದಲ ಬಾರಿಗೆ ಶಿಶಿರ್ ಅವರು ಹೋಗ್ತಾರೆ ಅನ್ನುವಂತಹ ಪ್ರಿಡಿಕ್ಷನ್ ಮಾಡಿದ್ದೆ ಸ್ನೇಹಿತರೆ. ಅದು ನಿಜವಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಅವರು ಆಡಿರುವಂತಹ ಆಟ ಯಾವುದಕ್ಕೆ ಕೂಡ ಒಂದು ಎಂಟರ್ಟೈನ್ಮೆಂಟ್ ಇರಲಿಲ್ಲ. ಟಾಸ್ಕ್ಗಳಲ್ಲಿ ಕೂಡ 0 ಇದ್ದರು. ಅದರ ಜೊತೆಗೆ ಇನ್ನು ಡಿಸಿಷನ್ ಮೇಕಿಂಗಲ್ಲೂ ಕೂಡ ಯಾವುದೇ ರೀತಿಯಾಗಿ ಅವರು ಇಂಪ್ಯಾಕ್ಟ್ ಮಾಡುವಂತಹ ಡಿಸಿಷನ್ ಮೇಕಿಂಗ್ನಲ್ಲಿ ಇರಲಿಲ್ಲ ಸ್ನೇಹಿತರೆ. ಒಂದು ರೀತಿಯಾಗಿ ಸ್ಕ್ರೀನ್ ಸ್ಪೇಸಲ್ಲಿ ಅವರು ಈ ಒಂದು 75ರಿಂದ 76 ದಿನ ಯಾವುದೇ ರೀತಿಯಾಗಿ ಕಾಣಿಸಿಕೊಂಡಿರಲಿಲ್ಲ ಸ್ನೇಹಿತರೆ. ಅವರು ಹೋಗಿದ್ದ ನನಗೂ ಕೂಡ ಬೇಜಾರು ಇದೆ. ಯಾಕೆಂದರೆ ಅವರು ಇನ್ನೂ ಕೆಪೇಬಲ್ ಇರುವಂಥ ಒಬ್ಬ ಕಂಟೆಸ್ಟೆಂಟ್ ಆಗಿದ್ದರು ಸ್ನೇಹಿತರೆ. ಆದರೆ ಅದನ್ನು ಸರಿಯಾಗಿ ಅವರು ಯೂಸ್ ಮಾಡ್ಕೊಳ್ಳಿಲ್ಲ. ಅದರ ಸಲುವಾಗಿ ಈಗ ಬಿಗ್ ಬಾಸ್ ಮನೆಯಿಂದ ಶಿಶಿರ್ ಶಾಸ್ತ್ರಿ ಅವರು ಔಟ್ ಆಗಿದ್ದಾರೆ ಸ್ನೇಹಿತರೆ. ಇನ್ನೊಂದು ದೊಡ್ಡ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಈ ವಾರದ ಕ್ಯಾಪ್ಟನ್ ಆದಂತಹ ನಮ್ಮ ಗೋಲ್ಡ್ ಸುರೇಶ್ ಅವರು ಕೂಡ ಔಟ್ ಆಗಿದ್ದಾರೆ ಸ್ನೇಹಿತರೆ. ಅವರು ಔಟ್ ಆಗಿದ್ದ ಕಾರಣ ಯಾವುದೇ ರೀತಿಯಾಗಿ ಎಲಿಮಿನೇಷನ್ನಿಂದ ಎಲ್ಲ ಅವರು ಫ್ಯಾಮಿಲಿಯ ಪ್ರಾಬ್ಲಮ್ನಿಂದ ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಅವರು ಔಟ್ ಆಗಿದ್ದಾರೆ ಅನ್ನೋಂತಹ ಪಕ್ಕಾ ಮಾಹಿತಿ ಬಂದಿದೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.